सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇದೇ ಏಪ್ರಿಲ್ ತಿಂಗಳಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಕೂಡ ಜ್ಯೋತಿಷ್ಯ ಕಲಿಕೆಗೆ ಸೇರಬಹುದು. ಹಾಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ 4 ಗ್ರಹಗಳಿರ್ತಾರೆ ಈ ತಿಂಗಳಲ್ಲಿ. ಅದು ಎಲ್ಲ ಶತ್ರುಗ್ರಹಗಳು. ಮಿತ್ರಗ್ರಹನೂ ಇದ್ದಾನೆ, ಬುಧ ಗ್ರಹ ಇದ್ದಾನೆ. ಬಟ್ ಈ ಗ್ರಹಗಳ ಮಧ್ಯದಲ್ಲಿ ಬುಧನೇ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾನೆ. ನಿಮ್ಗೆ ಏನು ಶುಭ ಫಲ ಕೊಡಕ್ ಆಗಲ್ಲ. ಯಾಕಂದ್ರೆ ಬುಧನಿಗೆ ಸ್ವತಂತ್ರ ಬಲ ಇರೋದಿಲ್ಲ. ಯಾವ ಗ್ರಹದ ಜೊತೆಯಲ್ಲಿ ಸ್ಥಿತನಾಗಿರ್ತಾನೋ ಆ ಫಲವನ್ನ ಕೊಡ್ತಾನೆ. ನಿಮ್ಮ ರಾಶಿಯಲ್ಲಿ ಮಂಗಳ ಗ್ರಹ, ರವಿ ಗ್ರಹ, ರಾಹು ಗ್ರಹ ಇರ್ತಾನೆ. ಮೊದಲನೇದಾಗಿ ರವಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಶುಭ ಏನಪ್ಪಾ ಅಂದ್ರೆ, ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರೋ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ತುಂಬಾ ಅಭಿವೃದ್ಧಿ ಇರುತ್ತೆ. ಎಲ್ಲದೂ ನೆಗೆಟಿವ್ ಇರಲ್ಲ, ತುಂಬಾ ಒಳ್ಳೆ ಅಭಿವೃದ್ಧಿ ಇರುತ್ತೆ. ದಶಮಾಧಿಪತಿಯಾಗಿ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಕೂಡ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಒಂಥರ ನೀವು ತುಂಬಾ ಅರ್ಜೆಂಟ್ ಮಾಡ್ಕೊಂಡು ತುಂಬಾ ಬೇಗ ಆಗ್ಬೇಕು ಅಂತೇಳಿ ತುಂಬಾ ಪ್ರಯತ್ನ ಪೂರ್ವಕವಾಗಿ ನಿಮ್ಮ ಕೆಲಸದ ಕಡೆ ಗಮನ ಕೊಡೋದ್ರಿಂದ ನೀವು ಅನ್ಕೊಂಡಂತಹ ಎಲ್ಲಾ ಕೆಲಸಗಳು ಬರೀ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ಯಾವುದೇ ಒಂದು ಕೆಲಸಗಳು, ಈಗ ಭೂಮಿ ವಿಚಾರದ್ದೇನೋ ಸಮಸ್ಯೆಗಳಿದೆ ಅನ್ಕೊಳ್ಳಿ, ಅಥವಾ ಸೈಟು ಮನೆ ತಗೋಬೇಕು ಅಥವಾ ಸೇಲ್ ಮಾಡ್ಬೇಕು, ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಆಗ್ಬೇಕಾಗಿರೋ ಕೆಲವು ಕೆಲಸಗಳಿದೆ, ದುಡ್ಡು ಕಾಸಿನ ವ್ಯವಹಾರಗಳಿದೆ. ಈ ತರದ್ ಏನೇ ಒಂದಿದ್ರು ಕೂಡ ಈ ತಿಂಗಳಲ್ಲಿ ಎಲ್ಲವೂ ಸಕ್ಸಸ್ ಆಗತ್ತೆ. ಹಾಗಾಗಿ ಈ ವಿಷಯದಲ್ಲಿ ಬಹಳ ಚೆನ್ನಾಗಿದೆ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಹೆಚ್ಚು ಅಭಿವೃದ್ಧಿ ಇದೆ, ತುಂಬಾ ದುಡ್ಡು ಕಾಸಿನ ಅನುಕೂಲ ಇದೆ ಅಂತ ಹೇಳ್ಬೋದು. ಆದರೆ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂತಹ ಕುಜ, ರಾಹು ಮತ್ತು ರವಿ ಈ 3 ಗ್ರಹದ ಒಂದು ಕಾಂಬಿನೇಷನ್ ಇಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಸಿಕ್ಕಾಪಟ್ಟೆ ಟೆನ್ಷನ್, ಸಿಕ್ಕಾಪಟ್ಟೆ ಕೋಪ, BP ಇರೋರು ಬಹಳ ಹುಷಾರಾಗಿದೆ. ಯಾಕಂದ್ರೆ BP ಜಾಸ್ತಿ ಆಗುವ ಸಾಧ್ಯತೆ, ಲೋ ಕೂಡ ಆಗುತ್ತೆ. ಯಾಕಂದ್ರೆ BP ಲೋ ಮಾಡೋ ಕುಜಗ್ರಹ, ಲೋ ಆಗೋ ಸಾಧ್ಯತೆನೂ ಇದೆ. ಯಾರಿಗೆ ಈ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮೇ ಜಾಸ್ತಿ ಆಗತ್ತೆ ಅಷ್ಟೇ. ಸ್ಕಿನ್ ಅಲರ್ಜಿಗಳು, ಇನ್ಫೆಕ್ಷನ್ಗಳು ಈ ತರದ್ದೆಲ್ಲ ಸ್ವಲ್ಪ ಆಗ್ಬೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಂಗಾತಿಯ ಜೊತೆ ಸ್ವಲ್ಪ ಜಗಳ ಮನಸ್ತಾಪಗಳಾಗತ್ತೆ. ಅಂದ್ರೆ ಇವಾಗ ಏನೂ ತೊಂದರೆ ಇಲ್ಲ, ನೀವು ಚೆನ್ನಾಗಿದ್ದೀರಾ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಲ್ಲ. ಆದ್ರೆ ಜಗಳಗಳು, ಮನಸ್ತಾಪ ಇದ್ದೇ ಇರುತ್ತೆ. ಆದ್ರೆ ಈಗಾಗ್ಲೇ ಜಗಳ ಇದೆ, ಮನಸ್ತಾಪಗಳಿದೆ, ಒಬ್ರಿಗೊಬ್ರಿಗೆ ಮಾತಾಡ್ತಾ ಇಲ್ಲ, ಈ ಪ್ರಾಬ್ಲಮ್ ಇತ್ತು ಅಂದ್ರೆ ಈ ತಿಂಗಳಲ್ಲಿ ಅದು ಇನ್ನಷ್ಟು ಜಾಸ್ತಿ ಆಗತ್ತೆ. ಅತಿರೇಕಕ್ಕೆ ಹೋಗೋದು, ಡೈವರ್ಸ್ ವರೆಗೂ ಹೋಗೋದು, ಹಿಂಗೆಲ್ಲ ಆಗತ್ತೆ. ಆದಷ್ಟು ಸ್ವಲ್ಪ ತಾಳ್ಮೆ ತಗೊಳ್ಳಿ. ತಾಳ್ಮೆಯಿಂದ ಇರಕ್ ಬಿಡಲ್ಲ ಮಂಗಳ ಗ್ರಹ ನಿಮ್ಗೆ. ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಮೌನವಾಗಿ ಕೂತ್ಕೊಂಡ್ಬಿಡಿ. ಎಲ್ಲಾದ್ರೂ ಒಂದ್ ಕಡೆ ಸುಮ್ನೆ ಕಣ್ಮುಚ್ಚಿ ಕೂತ್ಕೊಂಡ್ಬಿಡಿ, ಏನು ತಲೆಗೆ ಹಾಕೋಬಿಡಿ. ತಲೆಯಲ್ಲಿ ಏನೇನೋ ಓಡ್ತಾ ಇದೆ ಯೋಚನೆಗಳು, ಅದ್ ಏನ್ ಮಾಡಿದ್ರು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಯಾವ್ದಾದ್ರು ಮಂತ್ರವನ್ನ, ನಾಮ ಜಪವನ್ನ ಮಾಡ್ಕೊಂಡ್ಬಿಡಿ. ಅದು ಜಪ ಮಾಡ್ಕೊಳ್ತಾ ನೀವು ಕೂತ್ಕೊಳ್ಳಿ. ಅವಾಗ ಬೇರೆ ಬೇರೆ ಯೋಚನೆಗಳು ಬರಲ್ಲ ಅಂತಲ್ಲ, ಬರುತ್ತೆ. ಬಂದ್ರು ಕೂಡ ನಾನ್ ಜಪ ಮಾಡ್ತಾ ಇದ್ದೀನಿ ಅಂತ ಮತ್ತೆ ನಿಮ್ಮ ಮೈಂಡ್ ಈ ಕಡೆಗೆ ತಿರುಗುತ್ತೆ. ಹಾಗಾಗಿ ಸ್ವಲ್ಪ ಈ ವಿಷಯದಲ್ಲಿ ಬಹಳ ಹುಷಾರಾಗಿರಿ. ಯಾಕಂದ್ರೆ ತುಂಬಾ ಮನಸ್ಸು ಕೆಡುತ್ತೆ. 3ನೇವರಿಗೋಸ್ಕರ ಜಗಳ ಆಗೋದು, ಇನ್ಯಾರಿಗೋಸ್ಕರನೂ ಜಗಳ ಮಾಡ್ಕೊಳ್ಳೋದು. ನಿಮ್ಮಗಳ ಮಧ್ಯದಲ್ಲಿ ಏನೂ ತಪ್ಪಿರಲ್ಲ, ಏನೂ ಸಮಸ್ಯೆ ಇರಲ್ಲ. ಇನ್ಯಾರೋ ನಿಮ್ಮ ಜೀವನಕ್ಕೆ ಎಂಟ್ರಿ ಆಗ್ತಾರೆ, ಇನ್ಯಾರೋ ಏನೋ ಹೇಳಿಕೊಡ್ತಾರೆ. ಚಾಡಿ ಮಾತು ನೋಡಿ, ರಾಹು ಇದ್ದಾನೆ. ಚಾಡಿ ಮಾತು ಅಂದ್ರೆ ಗಾಳಿ ಸುದ್ದಿ ಅಂತ ಹೇಳ್ತಾರೆ, ನೆಗೆಟಿವ್ ವಿಚಾರಗಳು, ಊಹಾಪೋಹಗಳು. ಇದು ಈ ತರದ್ದೆಲ್ಲ ಏನಾಗುತ್ತೆ, ನಿಮ್ಮ ಸಂಸಾರದಲ್ಲಿ ಒಂಥರ ಹುಳಿ ಹಿಂಡೋ ಕೆಲಸವನ್ನ ಮಾಡ್ತಾರೆ ಯಾರೋ ಬಂದು. ಅದರಿಂದ ನೀವು ಜಗಳ ಆಡೋದು ಹಿಂಗೆಲ್ಲ ಆಗುತ್ತೆ. ಬಹಳ ಎಚ್ಚರಿಕೆಯಿಂದ ರೀ. ನೀವು ಮುಂಚೆನೆ ಒಂಥರ ಜಾಗೃತರಾಗಿದ್ದು ಬಿಟ್ರೆ ಯಾರೋ ಏನೋ ಹೇಳ್ಕೊಟ್ಟಿದ ತಕ್ಷಣ ನಿಮ್ಮ ಮನಸ್ಸು ಜಾಗೃತಿ ಆಗತ್ತೆ. ಹೇಳ್ಕೊಡ್ತಾ ಇದ್ದಾರೆ, ನಮ್ಮ ಜೀವನದಲ್ಲಿ ತೊಂದರೆ ಮಾಡೋದಕ್ಕೆ ನಾನು ಹುಷಾರಾಗಿರ್ಬೇಕು. ಜಾಗೃತವಾಗಿರೋದೇ ಮೊದಲನೇ ಪರಿಹಾರ ನಾನು ಕೇಳಿದ್ರೆ.
ಇವಾಗ ನಮ್ಗೆ ಏನೋ ಪ್ರಯಾಣ ನೋಡಿ, ಎಷ್ಟೋ ಜನಕ್ಕೆ ಕೆಲವು ಸೂಚನೆಗಳು ಬರುತ್ತೆ. ಯಾವ್ದೋ ಒಂದು ಪ್ರಯಾಣ ಎಲ್ಲೋ ಹೋಗ್ಬೇಕು ಅನ್ಕೊಂಡಿರ್ತೀರಾ, ಅಥವಾ ಏನೋ ಅನ್ಕೊಂಡಿರ್ತೀರಾ, ನಿಮ್ಗೆ ಅದ್ರ ಹಿಂದಿನ ದಿನ ಕೆಟ್ಟ ಕನ್ಸು ಬಿದ್ದಿರುತ್ತೆ, ಅಥವಾ ನಿಮ್ಗೆ ಕಣ್ಣು ಹಾರೋದು, ಅಥವಾ ಕಣ್ಣು ಅದ್ರೋದು, ಅಥವಾ ಕೈ ಭುಜ ಅದರುವಂಥದ್ದು, ಈ ತರದ್ದೆಲ್ಲ ಕೆಲವು ಸೂಚನೆಗಳು ಕಂಡು ಬರ್ತಾ ಇರುತ್ತೆ. ಆ ಸೂಚನೆಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ನನ್ನ ಈ ಒಂದು ಏನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದನ್ನ ಕ್ಯಾನ್ಸಲ್ ಮಾಡೋದು ಒಳ್ಳೇದು ಅಂತ. ಎಷ್ಟೊಂದು ಸೂಚನೆಗಳನ್ನ ಖಂಡಿತ ದೇವರು ಕೊಡ್ತಾನೆ. ಅದೇ ತರ ಇವಾಗ ಈ ವಿಡಿಯೋ ನೋಡಿದೀರ ಅಂದ್ರೆ ಇದೊಂದು ಸೂಚನೆ ಅಂತಾನೆ ಅನ್ಕೊಳ್ಳಿ. ಯಾರೋ ನಿಮ್ ಜೀವನದಲ್ಲಿ ಬಂದು ನಿಮ್ಮ ಸಂಗಾತಿ ಬಗ್ಗೆ ನಿಮಗ್ ಚಾಡಿ ಹೇಳಿದ್ರು ಅಂದ್ರೆ ಇಮಿಡಿಯೇಟ್ ಆಗಿ ಅವರನ್ನ ಕಟ್ ಮಾಡ್ಬಿಡಿ. ಅಂದ್ರೆ ಅಲ್ಲಿಂದ ಅವರನ್ನ ಕಳಿಸ್ಬಿಡಿ. ಅದನ್ನ ನೀವು ಮೈಂಡ್ಗೆ ಹಾಕೊಳ್ಳೇಬೇಡಿ. ಅವ್ರ ಮಾತನ್ನ ಮುಂದುವರಿಸೋದಕ್ಕೆ ನೀವು ಅವಕಾಶನೇ ಮಾಡ್ಕೊಳ್ಬೇಡಿ ಅಷ್ಟೇ. ಇದರಿಂದ ನಿಮ್ಮ ಕುಟುಂಬ ಉಳಿಯುತ್ತೆ. ಹಾಗೆ 2ನೇ ಮನೆಯಲ್ಲಿ ಶುಕ್ರ ಮತ್ತು ಶನಿ ಗ್ರಹ ಇರೋದ್ರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳು ಸಕ್ಸಸ್ ಆಗೋದ್ರ ಜೊತೆಗೆ ಆಸ್ತಿಯ ವಿಚಾರದಲ್ಲಿ, ಅಂದ್ರೆ ನೀವು ಮನೆ ತಗೋಬೇಕು, ಸೈಟ್ ತಗೋಬೇಕು, ವಾಹನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ತಗೋಬಹುದು. ಈ ತಿಂಗಳಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಅನುಕೂಲಗಳಾಗತ್ತೆ. ನೀವು ಮನೆ ಕಟ್ಲಿಕ್ಕೋ ಅಥವಾ ಮನೆ ತಗೊಳ್ಲಿಕ್ಕೋ, ಯಾವುದೋ ಒಂದು ಪ್ರಾಪರ್ಟಿ ತಗೊಳ್ಳೋದಕ್ಕೆ, ಕೃಷಿ ಭೂಮಿ ತಗೊಳ್ಳೋದಕ್ಕಾದ್ರೂ ಆಗಿರಬಹುದು, ನೀವು ಲೋನ್ಗೆ ಅಪ್ಲೈ ಮಾಡಿದೀರ ಅನ್ಕೊಳ್ಳಿ, ಲೋನ್ ಸ್ಯಾಂಕ್ಷನ್ ಆಗುವಂತಹ ಸಾಧ್ಯತೆಗಳು ಇದೆ. 2ನೇ ಮನೆ ವಾಕ್ಸ್ಥಾನ ಆಗಿದೆ. ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನೇ ಮಾತಾಡಿದ್ರು ಕೂಡ ಮಾತಿನಿಂದ ನಿಮ್ಗೆ ಅನುಕೂಲಗಳಾಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ಬೇಕು, ಅಥವಾ ವರ್ಗಾವಣೆ ಬೇಕು, ನಿಮ್ಗೆ ಟ್ರಾನ್ಸ್ಫರ್ ಆಗ್ಬೇಕು, ನೋಡಿ ರಾಹು ಇದ್ದಾನೆ, ಈ ತರದ್ದೇನಾದ್ರೂ ನಿಮ್ಮ ಕೆಲಸದ ವಿಷಯದಲ್ಲಿ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದನ್ನ ಕುರಿತಾಗಿ ನಿಮ್ಮ ಮೇಲಧಿಕಾರಿಗಳ ಹತ್ರ ನೀವು ಹೋಗಿ ಮಾತಾಡ್ಬೋದು ಈ ತಿಂಗಳು. ಯಾಕಂದ್ರೆ ನಿಮ್ಮ ವಾಕ್ಸ್ಥಾನ ತುಂಬಾ ಪ್ರಬಲವಾಗಿದೆ. ವಾಕ್ಸ್ಥಾನದಲ್ಲಿ ಶುಕ್ರನು ಇದ್ದಾಗ ನಿಮ್ಮ ಮಾತು ಬೇರೆಯವರನ್ನ ಅಟ್ರಾಕ್ಟ್ ಮಾಡುತ್ತೆ. ಅದು ಬೇರೆ ಶುಕ್ರ ಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಇನ್ನೂ ಆಕರ್ಷಣೀಯವಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇದು ನೀವು ಮಾತಾಡಿ ಕೆಲವೊಂದನ್ನ ಪಡ್ಕೊಳ್ಳುವಂತಹ ಸಮಯವಾಗಿರೋದ್ರಿಂದ ಮಾತಾಡಿ. ಅಂದ್ರೆ ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ, ನಿಮ್ದೇನು ಕನಸುಗಳಿದೆ ಅದು ಈಡೇರಿಸ್ಕೊಳ್ಳೋದಕ್ಕೆ. ಹಾಗೆ ಸ್ವಲ್ಪ ಈ ತಿಂಗಳಲ್ಲಿ ಪ್ರಯಾಣಗಳನ್ನ ಮಾಡ್ತೀರಾ, ಬಟ್ ತುಂಬಾ ಪ್ರಯಾಣ ಮಾಡೋದು ಬೇಡ ನನ್ನ ಪ್ರಕಾರ. ಯಾಕಂದ್ರೆ ಪ್ರಯಾಣದಿಂದ ತುಂಬಾ ಸ್ಟ್ರೈನ್ ಆಗುತ್ತೆ, ಸ್ವಲ್ಪ ಆರೋಗ್ಯ ಹದಗೆಡುತ್ತೆ. ಯಾಕೆಂದ್ರೆ ತುಂಬಾ ಗ್ರಹಗಳು ನಿಮ್ ರಾಶಿಯಲ್ಲಿ ಇರೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ಕುಜ, ರಾಹು, ರವಿ, ಇಷ್ಟು ಗ್ರಹಗಳಿರೋದ್ರಿಂದ ನೀವು ದೂರ ಪ್ರಯಾಣ ಮಾಡೋದ್ರಿಂದ ನಿಮ್ಗೆ ದೇಹಕ್ಕೆ ಶ್ರಮ ಆಗೋದು, ಸ್ವಲ್ಪ ಇನ್ಫೆಕ್ಷನ್ ಆಗ್ಬಿಡ್ತು, ಯಾವ್ದೋ ಪ್ರದೇಶದಲ್ಲಿ ಊಟ ಮಾಡಿದ್ರಿ, ಯಾವ್ದೋ ಪ್ರದೇಶದಲ್ಲಿ ನೀರ್ ಕುಡಿದ್ರಿ, ಅಲ್ಲಿ ಸೆಟ್ ಆಗ್ಲಿಲ್ಲ, ಅದರಿಂದ ನಿಮ್ಗೆ ಥ್ರೋಟ್ ಇನ್ಫೆಕ್ಷನ್ ಅಂತೂ ನಿಮ್ಗೆ ಆಗೇ ಆಗತ್ತೆ ಈ ತಿಂಗಳಲ್ಲಿ. ನೀವು ಪ್ರಯಾಣ ಮಾಡದೆ ಹೋದ್ರೂ ಕೂಡ ನಿಮ್ಗೆ ಡ್ರೈ ಕಾಫ್ ಆಗತ್ತೆ, ಸಿಕ್ಕಾಪಟ್ಟೆ ಕೆಮ್ಮು ಇದು ಆಗತ್ತೆ ಕುಂಭರಾಶಿಯವರಿಗೆ. ಆದರೆ ನಿಮಗೆ ಈ ಪ್ರಾಬ್ಲಮ್ ಮುಂಚೆನೆ ಇದೆ ಅಂದ್ರೆ ಖಂಡಿತ ಈ ತಿಂಗಳಲ್ಲಿ ಪ್ರಯಾಣನೇ ಮಾಡಬೇಡಿ. ಡಸ್ಟ್ ಅಲರ್ಜಿಯಿಂದ ಇನ್ನೂ ಜಾಸ್ತಿ ಸಮಸ್ಯೆ ಆಗ್ಬಿಡುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಈ ತರ ಈಗ ಆಲ್ರೆಡಿ ಇಂತಹ ಪ್ರಾಬ್ಲಮ್ಗಳಿದೆ ಅಂದ್ರೆ, ತುಂಬಾ ಸೆನ್ಸಿಟಿವ್ ಇದ್ದೀರಾ ಅಂದ್ರೆ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಸೆನ್ಸಿಟಿವ್ ಆಗಿರ್ತೀರಾ, ನಿಮ್ಗೆ ಸೆನ್ಸಿಟಿವ್ ಇದ್ದೀರಾ, ನಿಮ್ಗೆ ಈ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಆ ಪ್ರಾಬ್ಲಮ್ ನ ಜಾಸ್ತಿ ಮಾಡುವಂತ ಕೆಲಸಗಳನ್ನ ನೀವು ಮಾಡಕ್ಕೆ ಹೋಗ್ಬಾರ್ದು. ಹಾಗಾಗಿ ಸ್ವಲ್ಪ ಪ್ರಯಾಣವನ್ನ ಕಡಿಮೆ ಮಾಡಿ. ಅದೇನಾಗುತ್ತೆ ಅಂದ್ರೆ 9ನೇ ಮನೆ ಅಧಿಪತಿ ತುಂಬಾ ಪ್ರಬಲನಾಗಿರೋದ್ರಿಂದ ಎಲ್ಲಾದ್ರೂ ಪ್ರಯಾಣ ಮಾಡ್ಬೇಕು, ಹೋಗ್ಬೇಕು ಅಂತ ಅನಿಸ್ತಿರುತ್ತೆ. ಹಾಗನ್ಸಿದ್ರೆ ಸುಮ್ಮನೆ ಹತ್ತಿರದ ಪ್ರಯಾಣವನ್ನ ಮಾಡಿ, ತುಂಬಾ ದೂರ ಪ್ರಯಾಣ ಬೇಡ. ಮತ್ತೆ ನಿಮ್ಗೆ ಪಂಚಮಾಧಿಪತಿ ಬುಧ ಗ್ರಹ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ. ಅವರು ಮುಂದೆ ಏನಾಗ್ತಾರೋ ಏನೋ ಅನ್ನೋ ತರ ಒಂಥರ ಆತಂಕ ಎಲ್ಲ ಇರುತ್ತೆ. ಬಟ್ ಆತಂಕ ಪಡಬೇಡಿ, ಎಲ್ಲದೂ ಒಳ್ಳೇದಾಗುತ್ತೆ. ಹಾಗೆ ಮಕ್ಕಳು ದೊಡ್ಡವರಿದ್ದಾರೆ ನಿಮ್ಮ ಮನೆಯಲ್ಲಿ, ನೀವೇ ಸ್ವಲ್ಪ ಏಜ್ ಆಗಿರೋರು ಅಂತಂದ್ರೆ ನಿಮ್ಮ ಮಕ್ಕಳ ಮತ್ತೆ ನಿಮ್ಮ ನಡುವೆ ಸ್ವಲ್ಪ ಮನಸ್ತಾಪಗಳಾಗತ್ತೆ. ಅವರ ನಡವಳಿಕೆ ನಿಮ್ಗೆ ಇಷ್ಟ ಆಗದಿರ್ಬೋದು, ಅವ್ರು ನಡ್ಕೊಳ್ತಾ ಇರೋ ರೀತಿ, ನಿಮ್ ಹತ್ರ ಮಾತಾಡ್ತಾ ಇರೋ ರೀತಿ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಏನೋ ನಿಮ್ಮ ಗೌರವಕ್ಕೆ ತುಂಬಾ ಚ್ಯುತಿ ಬರೋ ತರ ಅವ್ರು ನಡ್ಕೊಳ್ತಿದ್ದಾರೆ, ಈ ತರದ್ದೆಲ್ಲ ಆಗುತ್ತೆ. ಯಾಕಂದ್ರೆ ಪಂಚಮಾಧಿಪತಿ ಬುಧನ ಜೊತೆಯಲ್ಲಿ ಮಂಗಳ ಇರೋದ್ರಿಂದ ಈ ತರದ್ದೆಲ್ಲ ನಿಮ್ಗೆ ಅನುಭವಗಳಾಗತ್ತೆ, ಸ್ವಲ್ಪ ಬೇಸರಗಳಾಗತ್ತೆ. ಬಟ್ ಏನ್ ಗೊತ್ತಾ, ನಿಮ್ಮ ರಾಶಿಯಲ್ಲಿ ಕುಜ ಮತ್ತೆ ರಾಹು ಇರೋದ್ರಿಂದ ನಿಮ್ಮನ್ನ ಸುಮ್ನೆ ಕೂರಕ್ ಬಿಡೋದೇ ಇಲ್ಲ. ಇಲ್ಲ ಒಂದು ಕೆಲಸ ಮಾಡ್ತಾ ಇರ್ಬೇಕು, ಇಲ್ಲ ಸುಮ್ನೆ ಕೂತಿದ್ರೆ ಏನೇನೋ ಯೋಚನೆಗಳು, ನೆಗೆಟಿವ್ ಆಲೋಚನೆಗಳು, ಎಲ್ಲೋ ಏನೋ ಆಗಿರುತ್ತೆ, ಅದನ್ನ ನೀವು ಕುತ್ಕೊಂಡು ಯೋಚನೆ ಮಾಡಿ ನಮಗೂ ಹಂಗೆ ಆಗ್ಬಿಟ್ರೆ, ಹಿಂಗೆ ಯೋಚನೆ ಮಾಡೋರು ಇದ್ದಾರೆ.
ಈ ತರದ್ದೆಲ್ಲ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗತ್ತೆ. ಮತ್ತೆ ಕೋಪ ಜಾಸ್ತಿ ಆಗ್ತಿರುತ್ತೆ, ಎಲ್ಲಾರ ಮೇಲೆ ಕೋಪ ಬರ್ತಾ ಇರುತ್ತೆ. ಪಿತ್ತ ಜಾಸ್ತಿ ಆಗೋದು, ಪಿತ್ತ ನೆತ್ತಿಗಿರುತ್ತೆ ಅಂತಾರೆ. ಆಕ್ಚುಲಿ ಇದು ಕೋಪ ಜಾಸ್ತಿ ಆದ್ರೆ ಪಿತ್ತ ಜಾಸ್ತಿ ಇರುತ್ತೆ ಅವ್ರಿಗೆ ಅಂತ ಹೇಳ್ತಾರೆ. ಯಾಕಂದ್ರೆ ಕೋಪವನ್ನ ಜಾಸ್ತಿ ಮಾಡೋನು, ಕೋಪವನ್ನ ಕೊಡೋನು ಕುಜಗ್ರಹನೇ, ಪಿತ್ತಕ್ಕೆ ಕಾರಕನು ಕುಜಗ್ರಹನೇ. ನೋಡಿ ಒಂದಕ್ಕೊಂದು ಕಾಂಬಿನೇಷನ್ ಹೆಂಗಿದೆ ಅಂತ. ಬಟ್ ಆತರ ಪಿತ್ತ ಏರುವಂತದ್ದು, BP ಜಾಸ್ತಿ ಆಗುವಂತದ್ದು, ಆರೋಗ್ಯದ ಮೇಲೂ ದುಷ್ಪರಿಣಾಮ ಇದೆ. ನಿಮ್ಮ ನಡವಳಿಕೆಯಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗ್ಬಿಡುತ್ತೆ. ನಿಮ್ಮ ರಾಶಿಗೆ ಇನ್ಯಾರೋ ಬಂದು ಆಳ್ವಿಕೆ ಮಾಡಿದಾಗ 100% ಈ ಬದಲಾವಣೆಗಳು ಹಾಗೆ ಆಗುತ್ತೆ. ನೀವೇ ಅಲ್ಲ, ಅಷ್ಟು ತುಂಬಾ ಸಮಾಧಾನವಾಗಿರ್ತಿದ್ದಂತ ನೀವು ಸಡನ್ ಆಗಿ ಕೋಪ ಬರೋದು, ಸಡನ್ ಆಗಿ ಸಿಟ್ಟು ಬರೋದು, ಟೆನ್ಷನ್ ಮಾಡ್ಕೊಳ್ಳೋದು, ಈ ಕಡೆ ಆರೋಗ್ಯದಲ್ಲೂ ತೊಂದರೆಗಳು ಇದೆಲ್ಲ ಇರುತ್ತೆ. ವಿಪರೀತ ತಲೆನೋವು, ಒಣ ಕೆಮ್ಮು ಇದೆಲ್ಲ ಬರುತ್ತೆ. ನೀವು ನಿಮ್ಮ ಆರೋಗ್ಯದ ಕಡೆ ಎಷ್ಟು ಗಮನ ಕೊಡ್ತೀರೋ ಅಷ್ಟು ನಿಮ್ಗೇ ಒಳ್ಳೇದು. ಯಾವುದನ್ನು ಕೇರ್ಲೆಸ್ ಮಾಡ್ಬೇಡಿ. ಕೇರ್ಲೆಸ್ ಮಾಡಿದ್ರೆ ಅದು ಅತಿರೇಕಕ್ಕೆ ಹೋಗಬಹುದು. ರಾಹು ಇದನ್ನಲ್ಲ ಜಾಸ್ತಿ ಮಾಡೋದಕ್ಕೆ, ಒಂದು ಸಣ್ಣ ಕಾಯಿಲೆನ ಜಾಸ್ತಿ ಮಾಡ್ಬಿಡ್ತಾನೆ ರಾಹು. ಒಂದು ಕೆಮ್ಮು ಸ್ಟಾರ್ಟ್ ಆಯ್ತಷ್ಟೇ ಫುಲ್ ಇನ್ಫೆಕ್ಷನ್ ಆಗಿ ಅದು ಕೆಮ್ತಾನೇ ಇರೋದು ತಿಂಗಳೆಲ್ಲ, ಆ ತರ ಮಾಡ್ಬಿಡ್ತಾನೆ. ಹಾಗಾಗಿ ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಈ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ 14ನೇ ತಾರೀಕುವರೆಗೂ ಚೆನ್ನಾಗಿದೆ. 15ನೇ ತಾರೀಕು ಮೇಲೆ ಸ್ವಲ್ಪ ಕೆಲಸ ಜಾಸ್ತಿ, ಕೆಲಸದ ಹೊರೆ ಸ್ವಲ್ಪ ಜಾಸ್ತಿ ಆಗತ್ತೆ. ಬಟ್ ಮಾಡ್ಕೊಂಡು ಹೋಗ್ತಾರೆ, ಏನ್ ತೊಂದರೆ ಇಲ್ಲ. ಒಂದ್ ಸ್ವಲ್ಪ ನೀವು ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಶುಕ್ರ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಇನ್ನು ಉಳಿದಿರೋ ಗ್ರಹಗಳು ಶುಭ ಅಶುಭ ಎರಡೂ ಫಲಗಳನ್ನ ಕೊಡ್ತಾ ಇರೋದ್ರಿಂದ ಒಂಥರ ನ್ಯೂಟ್ರಲ್ ಅಂತ ಹೇಳ್ಬೋದು. ಅಯ್ಯೋ ಕೆಲಸ ಇದೆ ಆದ್ರೆ ಪ್ರೆಷರ್ ಇದೆ, ಹಣಕಾಸಿನ ಅನುಕೂಲ ಏನೋ ಆಗ್ತಾ ಇದೆ ಆದ್ರೆ ಮನೆಯಲ್ಲಿ ಜಗಳಗಳಾಗ್ತಾ ಇದೆ. ನೀವೇನ್ ಮಾತಾಡಕ್ ಹೋದ್ರೂ ಅದು ಜಗಳಕ್ಕೆ ಕನ್ವರ್ಟ್ ಆಗ್ತಾ ಇದೆ. ನಿಮ್ ಪಾಡು ನೀವು ಸುಮ್ನಿದ್ರು ಸುಮ್ನಿರಕ್ ಬಿಡ್ತಾ ಇಲ್ಲ. ನಿಮ್ ಸುತ್ತಮುತ್ತಲ ಜನಗಳು ನಿಮ್ಮನ್ನ ಟ್ರಿಗರ್ ಮಾಡೋದು, ಮತ್ತೆ ನಿಮಗೆ ಕೋಪ ಬರೋ ಹಾಗೆ ಮಾತಾಡೋದು, ಇದೆಲ್ಲ ಆಗುತ್ತೆ. 3ನೇ ಮನೆ ಅಧಿಪತಿನೇ ರಾಹು, ಸಾರಿ 3ನೇ ಮನೆ ಅಧಿಪತಿನೇ ಕುಜ, ಅವನ ಜೊತೆನಲ್ಲಿ ರಾಹು ಇರೋದ್ರಿಂದ ಈ ನೆಗೆಟಿವ್ ವ್ಯಕ್ತಿಗಳು ಅಂತ ಇರ್ತಾರೆ ನೋಡಿ, ನಿಮ್ಗೆ ಆಗ್ದಿದ್ದವರು ಅಥವಾ ಏನೋ ಕೆಲವೊಂದು ಕೆಟ್ಟದ್ದನ್ನೇ ಯೋಚನೆ ಮಾಡ್ತಿರ್ತಾರೆ ನೋಡಿ. ಕೆಲವರು ಬೇರೆಯವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಅವ್ರ ಮನೇಲಿ 1000 ಸಮಸ್ಯೆ ಇದ್ರು ಅವ್ರು ಕೂತ್ಕೊಂಡು ಇನ್ನೊಬ್ರ ಮನೆ ವಿಷಯನೇ ಮಾತಾಡ್ತಿರ್ತಾರೆ, ಇನ್ನೊಬ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಂಥವರ ವಿಚಾರದಲ್ಲಿ ನಿಮ್ಗೆ ಸ್ವಲ್ಪ ಈ ತಿಂಗಳಲ್ಲಿ ಜಾಸ್ತಿ ಬೇಜಾರಾಗತ್ತೆ. ಹಂಗಾಗಿ ನೀವು ಜಗಳನೂ ಮಾಡೋ ಅಂತಹ ಸಂದರ್ಭ ಬರುತ್ತೆ. ಮಾಡ್ಬೇಕಾ ಬೇಡವಾ ಅದು ನಿಮ್ಮ ನಿರ್ಧಾರ. ಕೆಲವರಿಗೆಲ್ಲ ನೀವು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ, ಹಂಗಂತ ಜಗಳನೇ ಮಾಡ್ಬೇಕು ಅಂತೇನಿಲ್ಲ. ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡೋ ತರ ಮಾಡಿ. ಯಾಕೆಂದ್ರೆ ನಿಮ್ ರಾಶಿಯಲ್ಲಿ ರವಿ ಕುಜ ಇಬ್ರು ಇರ್ತಾರೆ. ಒಂದೇ ಮಾತು ಅವ್ರು ಮತ್ತೆ ನಿಮ್ ತಂಟೆಗೆ ಬರಬಾರ್ದು, ಹಾಗೆ ಮಾತಾಡಿ. ನಾನು ಬೇರೆ ತರ ಆಕ್ಷನ್ ತಗೋಬೇಕಾಗತ್ತೆ, ಹೀಗ್ ಮಾತಾಡಿ ಅಷ್ಟೇನೆ. ಅಷ್ಟೇ. ನೀವು ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ತಿಂಗಳಲ್ಲಿ ಶನಿವಾರ ಎಳ್ಳು ದಾನ ಕೊಡೋದು ಮರಿಬೇಡಿ. ಇನ್ನೂ 7:30 ನಡೀತಾ ಇದೆ. ಎಳ್ಳು ದಾನ ಕೊಡೋದು ಮರಿಲೇಬೇಡಿ. ಅಯ್ಯೋ ಇನ್ನೇನ್ ಬಿಡು ಮುಗಿತಾ ಬಂತು ಅನ್ಕೋಬಿಡಿ, ಎಳ್ಳು ದಾನ ಕೊಡಿ. ಹಾಗೆ ಬುಧವಾರ ಪ್ರತಿ ಬುಧವಾರ ಹೆಸರು ಕಾಳು ದಾನ ಕೊಡಿ. ಮತ್ತೆ ವಿಷ್ಣು ಸಹಸ್ರನಾಮ ಹಾಗೂ ಹನುಮಾನ್ ಚಾಲೀಸ ಮಂತ್ರ, ಇದು 2 ಮಂತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ. ಇದೊಂದು ಪರಿಹಾರನ ಮಿಸ್ ಇಲ್ದೆ ಮಾಡಿ. ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಪಾಪಗ್ರಹಗಳು ಅಥವಾ ಶತ್ರುಗ್ರಹಗಳು ಕೂತ್ಕೊಂಡಿರೋದ್ರಿಂದ ಒಂಥರ ನಿಮಗೆ ನೀವೇ ಶತ್ರುಗಳು. ಏನಕ್ಕೆ? ನಿಮ್ಮ ಆರೋಗ್ಯದ ಮೇಲೆ, ನಿಮ್ಮ ಮನಸ್ಥಿತಿ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತೆ. ಬಟ್ ನಿಮ್ಮ ವ್ಯವಹಾರದ ಮೇಲೆ, ಹಣಕಾಸಿನ ವಿಷಯದ ಮೇಲೆ ಇದು ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ. ಹಾಗಾಗಿ ಈ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಎಲ್ರಿಗೂ ಶುಭವಾಗಲಿ.